ಅಯೋಧ್ಯೆಯಲ್ಲಿ ಜನವರಿ 22ನೇ ತಾರೀಕು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುವುದಕ್ಕಿದೆ. ದೇಶದೆಲ್ಲೆಡೆಯಿಂದ ಅಯೋಧ್ಯೆಗೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡೋದಕ್ಕಿದ್ದಾರೆ. ಆ ನಂತರ ಅದಕ್ಕಾಗಿ 1,000 ಸ್ಪೆಷಲ್ ರೈಲಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 1,000 ಸ್ಪೆಷಲ್ ಟ್ರೈನ್ ಸಂಚರಿಸೋದಕ್ಕಿದೆ. ಜನವರಿ 19ರಿಂದ 100 ದಿನಗಳ ಕಾಲ ಈ ಸ್ಪೆಷಲ್ ಟ್ರೈನ್ ಸಂಚರಿಸುತ್ತೆ. ಅಯೋಧ್ಯೆ ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವಂಥ ಕೆಲಸ ಆಗ್ತಿದೆ. ಹೆಚ್ಚಿನ ಭಕ್ತರ ದಟ್ಟಣೆಯನ್ನು ತಡೆದುಕೊಳ್ಳುವಂಥ ಸಾಮರ್ಥ್ಯ ಇರಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಮೇಲ್ದರ್ಜೆಗೂ ಕೂಡ ಅಯೋಧ್ಯೆಯ ರೈಲ್ವೆ ನಿಲ್ದಾಣವನ್ನು ಅದನ್ನು ಮೇಲ್ದರ್ಜೆಗೇರಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಡೀಟೇಲ್ ನೀಡೋದಕ್ಕೆ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಹಂಗಿದ್ರೆ ಜನವರಿಯಿಂದ ರಾಮ ಭಕ್ತರಿಗೆ ಒಂದು ರೀತಿ ಹಬ್ಬದ ವಾತಾವರಣ. ಹೌದು ರಕ್ಷತ್, ಮುಖ್ಯವಾಗಿ ಈಗ ಜನವರಿ 22ಕ್ಕೆ ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನು ಉದ್ಘಾಟನೆಯನ್ನು ಮಾಡಲಾಗುತ್ತೆ. ಜೊತೆಗೆ ಜನವರಿ 22ರಂದು ಶ್ರೀ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ದೇಶದ ಗಣ್ಯರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಜನವರಿ 23ರಿಂದಲೇ ಜನಸಾಮಾನ್ಯರಿಗೂ ಕೂಡ ಅಯೋಧ್ಯೆಯ ರಾಮ ಮಂದಿರದ ಶ್ರೀ ರಾಮಲಲ್ಲನ ದರ್ಶನವನ್ನು ಪಡೆಯಲಿಕ್ಕೂ ಕೂಡ ಅವಕಾಶವನ್ನು ನೀಡಲಾಗುತ್ತೆ. ಹೀಗಾಗಿ ಜನವರಿ 23ರಿಂದ ದೇಶದ ಎಲ್ಲ ಕಡೆಯಿಂದಲೂ ಜನ ಅಯೋಧ್ಯೆಗೆ ಹರಿದು ಬರ್ತಾರೆ, ರಾಮಲಲ್ಲನ ದರ್ಶನವನ್ನು ಪಡೆಯಲಿಕ್ಕೆ ಬರ್ತಾರೆ. ಮುಖ್ಯವಾಗಿ ಇದು ಜನರ ದಶಕಗಳ ಕನಸು. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು, ಅಲ್ಲಿ ರಾಮಲಲ್ಲನ ದರ್ಶನವನ್ನು ಪಡಿಬೇಕು ಅನ್ನೋದು ದೇಶದ ಜನರು ರಾಮ ಭಕ್ತರ ಕನಸು. ಈಗ ಆ ಕನಸು ನನಸಾಗ್ತಾ ಇದೆ, ಕನಸು ಈಡೇರ್ತಾ ಇದೆ. ಹೀಗಾಗಿ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳಿಕ್ಕೆ ದೇಶದ ಎಲ್ಲೆಡೆಯಿಂದ ಜನ ಕೂಡ ಬರ್ತಾರೆ. ಹೀಗಾಗಿ ಜನರಿಗೆ ಅಯೋಧ್ಯೆಯನ್ನು ತಲುಪಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಈಗ ಮಾಡಲಿಕ್ಕೆ ರೈಲ್ವೆ ಇಲಾಖೆ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈಗ ಜನವರಿ 19ರಿಂದಲೇ ದೇಶದ ಎಲ್ಲ ಕಡೆಯಿಂದಲೂ ಕೂಡ 1,000 ಸ್ಪೆಷಲ್ ಟ್ರೈನ್ಗಳನ್ನು ಅಯೋಧ್ಯೆಗೆ ಓಡಿಸಲಿಕ್ಕೆ ರೈಲ್ವೆ ಇಲಾಖೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಮುಖ್ಯವಾಗಿ ಎಲ್ಲ ರಾಜ್ಯಗಳ ರಾಜಧಾನಿಯಿಂದ ಸ್ಪೆಷಲ್ ಟ್ರೈನ್ಗಳು ಜನವರಿ 19ರಿಂದಲೇ ಅಯೋಧ್ಯೆಯತ್ತ ಸಂಚಾರವನ್ನು ಕೂಡ ಮಾಡ್ತವೆ. ಮುಖ್ಯವಾಗಿ ಈಗ ಕರ್ನಾಟಕದ ರಾಜಧಾನಿ ಬೆಂಗಳೂರು, ಜೊತೆಗೆ ತಮಿಳುನಾಡಿನ ಚೆನ್ನೈ, ಕೇರಳದ ತಿರುವನಂತಪುರ, ಮಹಾರಾಷ್ಟ್ರದ ನಾಗ್ಪುರ, ಮುಂಬೈ, ಪುಣೆ, ಜೊತೆಗೆ ಉತ್ತರ ಭಾರತದಲ್ಲಿ ಜಮ್ಮುವಿಂದಲೂ ಕೂಡ ಸ್ಪೆಷಲ್ ಟ್ರೈನ್ಗಳು ಅಯೋಧ್ಯೆಯತ್ತ ಸಂಚಾರವನ್ನು ಮಾಡ್ತವೆ. ಈ ಸ್ಪೆಷಲ್ ಟ್ರೈನ್ಗಳಲ್ಲೂ ಕೂಡ ಪ್ರಯಾಣಿಕರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗುತ್ತೆ. ಮತ್ತು ಅಯೋಧ್ಯೆಯಲ್ಲೂ ಕೂಡ ಕೇಟರಿಂಗ್ನ ವಿಶೇಷ ಸೌಲಭ್ಯವನ್ನು ಕೂಡ ರೈಲ್ವೆ ಇಲಾಖೆ ಮಾಡ್ತಾ ಇದೆ. ಜೊತೆಗೆ ಅಯೋಧ್ಯೆಯಲ್ಲಿ ಈಗ ಹಳೆಯ ರೈಲ್ವೆ ನಿಲ್ದಾಣ ಇತ್ತು, ಈಗ ಹಳೆಯ ರೈಲ್ವೆ ನಿಲ್ದಾಣದ ಜೊತೆಗೆ ಹೊಸ ರೈಲ್ವೆ ನಿಲ್ದಾಣವನ್ನು ಕೂಡ ನಿರ್ಮಾಣವನ್ನು ಮಾಡಲಾಗಿದೆ. ಅದರ ನಿರ್ಮಾಣ ಕಾಮಗಾರಿಗಳೆಲ್ಲವೂ ಕೂಡ ಈ ತಿಂಗಳ ಅಂತ್ಯದೊಳಗಾಗಿ ಮುಗಿತವೆ. ಈಗ ಜನವರಿ 15ರ ನಂತರ ಹೊಸ ರೈಲ್ವೆ ನಿಲ್ದಾಣ ಕೂಡ ಪ್ರಯಾಣಿಕರಿಗೆ ಲಭ್ಯವಾಗುತ್ತೆ. ಈ ಹೊಸ ರೈಲ್ವೆ ನಿಲ್ದಾಣದಲ್ಲಿ ಪ್ರತಿನಿತ್ಯ 50,000 ಪ್ರಯಾಣಿಕರ ದಟ್ಟಣೆಯನ್ನು ತಡೆದುಕೊಳ್ಳುವಂಥ ಸಾಮರ್ಥ್ಯ ಕೂಡ ರೈಲ್ವೆ ನಿಲ್ದಾಣಕ್ಕಿದೆ. ಜೊತೆಗೆ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಒದಗಿಸಿಕೊಡ್ಲಿಕ್ಕೆ ಈಗ ರೈಲ್ವೆ ಇಲಾಖೆ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದೆ. ಮುಖ್ಯವಾಗಿ ಈ ಹೊಸ ಭವ್ಯ ರಾಮ ಮಂದಿರದಲ್ಲಿ 320 ಅಡಿ ದೂರದಿಂದ ಭಕ್ತಾದಿಗಳು ಶ್ರೀ ರಾಮಲಲ್ಲನ ದರ್ಶನವನ್ನು ಪಡೆಯಲಿದ್ದಾರೆ. ರಾಮ ಮಂದಿರದ ಗರ್ಭಗುಡಿನಲ್ಲಿ 5ರಿಂದ 6 ಅಡಿ ಎತ್ತರದ ಬಾಲ ಶ್ರೀರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಜನವರಿ 22ನೇ ತಾರೀಕು ಮಾಡಲಾಗುತ್ತೆ. ಜೊತೆಗೆ ರಾಮ ಮಂದಿರಕ್ಕೆ ಪ್ರತಿನಿತ್ಯ 1ರಿಂದ 2 ಲಕ್ಷ ಭಕ್ತಾದಿಗಳು ಭೇಟಿಯನ್ನು ಕೊಡ್ಬೋದು, ದರ್ಶನವನ್ನು ಪಡಿಬೋದು ಅನ್ನೋ ಒಂದು ಲೆಕ್ಕಾಚಾರವನ್ನು ಈಗ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಹಾಕೊಂಡಿದೆ. ಹಾಗಾಗಿ 1ರಿಂದ 2 ಲಕ್ಷ ಜನ ಪ್ರತಿನಿತ್ಯ ಬಂದರೂ ಕೂಡ ಜನ ದಟ್ಟಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮತ್ತು ಸೌಕರ್ಯಗಳನ್ನು ಕೂಡ ಮಾಡಿಕೊಳ್ಳಿಕ್ಕೆ ಈಗ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನಿರ್ಧಾರವನ್ನು ಮಾಡಿದೆ. ರಕ್ಷತ್, ಧನ್ಯವಾದ ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.